Hello, my dear students. This is Veerabhadreswaraji, Assistant Professor of Commerce from Government First Grade College, Parshanapuram. In this session, we are going to discuss process of organizing. The learning objective of this session is to understand the steps included in organizing. First and foremost thing that organizing is vital for the organization to achieve their goals and objective ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಅಲ್ಲಿ ಅಥವಾ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಸ್ಥಾಪನೆ ಆಗಿದೆ ಅಂದ್ರೆ ಅದಕ್ಕೆ ತಕ್ಕಂತೆ ಗೋಲ್ಸ್ ಮತ್ತೆ ಆಬ್ಜೆಕ್ಟಿವ್ ಇರ್ತವೆ. ಅದನ್ನ ಅಚೀವ್ ಮಾಡೋಕ್ಕೆ ಆರ್ಗನೈಸಿಂಗ್ ಪ್ರೊಸೆಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ದ ಪ್ರೈಮರಿ ಪ್ರೊಸೆಸ್ ಆಫ್ organizing is to make a possible and orderly use of the organization resources. ಈಗ ಗೋಲ್ಸ್ ಮತ್ತೆ ಆಬ್ಜೆಕ್ಟಿವ್ಸ್ ನ ತಕ್ಕಂತೆ ಆರ್ಗನೈಸೇಷನ್ ಅಲ್ಲಿ ನಲ್ಲಿರುವಂತ ಒಂದು ಸೆಟ್ ಆಗಿರುವಂತ ಒಂದು ಗೋಲ್ಸ್ ಮತ್ತೆ ಆಬ್ಜೆಕ್ಟಿವ್ ತಕ್ಕಂತೆ ಅದನ್ನ ಅಚೀವ್ ಮಾಡೋಕೆ ಏನೇನೆಲ್ಲ ರಿಸೋರ್ಸಸ್ ನ ಬೇಕು ಅದನ್ನ ಕಲೆಕ್ಷನ್ ಮಾಡೋ ರೀತಿನಲ್ಲಿ ಈ ಆರ್ಗನೈಸಿಂಗ್ ಉಪಯುಕ್ತ ಅಂತ ಹೇಳ್ತಾರೆ. The organizing process aims at converting the plans into reality. ಇಲ್ಲಿ ನಾವೇನಾದ್ರೂ ಪ್ಲಾನ್ ಹಾಕೊಂಡಿರ್ತೀವಿ ಅಥವಾ ಗೋಲ್ಸ್ ಮತ್ತೆ ಆಬ್ಜೆಕ್ಟಿವ್ ಏನೋ ಮೊದಲನೇದಾಗಿ ಸೆಟ್ ಮಾಡ್ಕೊಂಡಿರ್ತೀವಿ, ಅದನ್ನ ಅಚೀವ್ ಮಾಡೋಕ್ಕೆ ಅಥವಾ ಆ ಪ್ಲಾನ್ಗಳನ್ನ ರಿಯಾಲಿಟಿನೇ ಅಚೀವ್ ಮಾಡೋಕ್ಕೆ ಏನೇನೆಲ್ಲ ಬೇಕು, ಫಿಸಿಕಲ್ ರಿಸೋರ್ಸಸ್ ಮತ್ತೆ ಹ್ಯೂಮನ್ ರಿಸೋರ್ಸಸ್ ಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ಡಿಸಿಷನ್ ಮೇಕಿಂಗ್ ಕೂಡ ಆಗ್ಬೇಕಾಗ್ತದೆ, ಹೌದಿಲ್ವ? ಇದನ್ನೆಲ್ಲ ಒಳಗೊಂಡಿರುವಂತ ಒಂದು ಆಕ್ಟಿವಿಟಿನ ನಾವೇನ್ ಮಾಡ್ತಾ ಕರಿತೀವಿ, ಆರ್ಗನೈಸಿಂಗ್ ಅಂತ ಕರಿತೀವಿ. ದ ಎಂಡ್ ರಿಸಲ್ಟ್ ಆಫ್ ದಿಸ್ ಆರ್ಗನೈಸಿಂಗ್ ಪ್ರೊಸೆಸ್ ಈಸ್ ದ ಕ್ರಿಯೇಷನ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಇಲ್ಲಿ ಆರ್ಗನೈಸಿಂಗ್ ಅಂದ್ರೆ ನಾನು ನಿಮ್ಮ ಮೊದಲೇ ಹೇಳಿದೆ, ಗೋಲ್ಸ್ ಮತ್ತೆ ಆಬ್ಜೆಕ್ಟಿವ್ಗಳನ್ನ ಫುಲ್ಫಿಲ್ ಮಾಡೋಕ್ಕೆ ಏನೇನೆಲ್ಲ ರಿಸೋರ್ಸಸ್ನ ಬೇಕು ಅದನ್ನ ಒಟ್ಟುಗೂಡಿಸುವಂತ ಪ್ರಕ್ರಿಯೆ ನಾವೆಂತ ಕರಿತೀವಿ, ಆರ್ಗನೈಸಿಂಗ್ ಅಂತ ಕರಿತೀವಿ. ಈ ಆರ್ಗನೈಸೇಷನ್ ಅಂದ್ರೆ ಆರ್ಗನೈಸೇಷನ್ ಅಲ್ಲಿ ಆರ್ಗನೈಸಿಂಗ್ ಗೋಲ್ ಸೆಟ್ ಮಾಡಿರೋ ರೀತಿನ ಅದನ್ನ ಅಚೀವ್ ಮಾಡೋಕ್ಕೆ ಏನೇನೆಲ್ಲ ಬೇಕು, ರಿಸೋರ್ಸಸ್ ಬೇಕು. ಆ ರಿಸೋರ್ಸ್ ಹ್ಯೂಮನ್ ರಿಸೋರ್ಸಸ್ ಆಗಲಿ ಫಿಸಿಕಲ್ ರಿಸೋರ್ಸಸ್ ಆಗಲಿ ಒಳಗೊಂಡಿರುವಂತಹ ಒಂದು ಗುಂಪನ್ನ ನಾವೇನಂತ ಕರಿತೀವಿ, ಆರ್ಗನೈಸೇಷನ್ ಅಂತ ಕರಿತೀವಿ. ಹಾಗಾದ್ರೆ ಈ ಆರ್ಗನೈಸಿಂಗ್ ಪ್ರೊಸೆಸ್ ಅಲ್ಲಿ ಯಾವ್ಯಾವ ಸ್ಟೆಪ್ಸ್ಗಳು ಇನ್ಕ್ಲೂಡ್ ಆಗಿದ್ದಾವೆ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ಐಡೆಂಟಿಫಿಕೇಶನ್ ಆಫ್ ವರ್ಕ್, ಕಲೆಕ್ಷನ್ ಆಫ್ ರಿಸೋರ್ಸಸ್, division of work, allocation of work to people, authority, responsibility, relationship, allocation of resources, scheduling of activities, and following up and revision ಅಂತ ಹೇಳ್ತಾರೆ. ಇಲ್ಲಿ ನೀವು ನೋಡಬಹುದು, ಈ ಪಿಕ್ಕಲ್ಲಿ ನೋಡಬಹುದು ಸರ್ಕ್ಯುಲರ್ ಮೋಷನ್ ಇದೆ. ಇಲ್ಲಿ ಐಡೆಂಟಿಫಿಕೇಶನ್ ಆಫ್ ವರ್ಕ್ ಇಂದ ಸ್ಟಾರ್ಟ್ ಆಗಿ ಫಾಲೋ ಅಪ್ ಅಂಡ್ ರಿವಿಷನ್ ವರೆಗೂ ಸರ್ಕ್ಯುಲರ್ ಮೋಷನ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇಲ್ಲಿ ಐಡೆಂಟಿಫಿಕೇಶನ್ ಆಫ್ ವರ್ಕ್ ಅಂದ್ರೆ ಯಾವ ವರ್ಕ್ ಮಾಡಬೇಕು ಅದನ್ನ ಐಡೆಂಟಿಫೈ ಮಾಡುವಂಥದ್ದು, ಆ ವರ್ಕ್ನ ಮಾಡೋಕ್ಕೆ ಏನೆಲ್ಲ ರಿಸೋರ್ಸ್ನ ಬೇಕು ಅದನ್ನ ಕಲೆಕ್ಟ್ ಮಾಡುವಂಥದ್ದು, ಮತ್ತೆ ಆ ವರ್ಕ್ ಮಾಡೋಕ್ಕೆ ಒಂದು ದೊಡ್ಡ ವರ್ಕ್ನ ಮಾಡೋಕ್ಕೆ ಅಚೀವ್ ಮಾಡೋಕ್ಕೆ ಆ ವರ್ಕ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಆಕ್ಟಿವಿಟಿಗಳನ್ನಾಗಿ ಡಿವಿಷನ್ ಮಾಡುವಂಥದ್ದು. ಈ ಡಿವಿಷನ್ ಮಾಡಿದ ನಂತರ ಆ ವರ್ಕ್ಗಳನ್ನ ಡಿವಿಷನ್ ಆಫ್ ವರ್ಕ್ನ ಯಾರ್ಯಾರಿಗೆ ಯಾವ್ಯಾವ ಪೀಪಲ್ಗಳಿಗೆ ಅಥವಾ ಎಫಿಷಿಯೆಂಟ್ ಆಗಿ ಮಾಡಿ ಮುಗಿಸುವಂತ ಒಂದು ವರ್ಕರ್ಗಳಿಗೆ ಅಲೋಕೇಟ್ ಮಾಡುವಂಥದ್ದು. ಮತ್ತೆ ಅದೇ ರೀತಿಯಾಗಿ ಆ ವರ್ಕ್ನ ಮಾಡಿ ಮುಗಿಸಲು ಅಥವಾ ಮಾನಿಟರ್ನ ಮಾಡೋದಕ್ಕೆ ಅಥಾರಿಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿಗಳನ್ನ ನಿರ್ವಹಿಸುವುದು. ಮತ್ತೆ ಅದೇ ರೀತಿಯಾಗಿ ಅಲೋಕೇಶನ್ ಆಫ್ ರಿಸೋರ್ಸಸ್ ಇವೆಲ್ಲ ಆಯ್ತು. ಐಡೆಂಟಿಫಿಕೇಶನ್ ಆಫ್ ವರ್ಕ್ ಇಂದ ಹಿಡಿದು ಡಿವಿಷನ್ ಆಫ್ ವರ್ಕ್, ಕಲೆಕ್ಷನ್ ರಿಸೋರ್ಸ್ ಎಲ್ಲ ಆಯ್ತು. ಆ ವರ್ಕ್ನ ಪರ್ಫಾರ್ಮ್ ಮಾಡೋಕ್ಕೆ ಏನೇನೆಲ್ಲ ರಿಸೋರ್ಸ್ನ ಬೇಕು ಅವುಗಳನ್ನ ಒದಗಿಸುವಂಥದ್ದು ಅಥವಾ ಅಲೋಕೇಶನ್ ಮಾಡುವಂಥದ್ದು. ಮತ್ತೆ ಅದೇ ರೀತಿಯಾಗಿ ಶೆಡ್ಯೂಲಿಂಗ್ ಆಫ್ ಆಕ್ಟಿವಿಟೀಸ್, ಆಕ್ಚುಯಲ್ ಇಂಪ್ಲಿಮೆಂಟ್ ಅಂದ್ರೆ ಈ ಸ್ಟೇಜ್ ಅಲ್ಲಿ ಆಗುತ್ತೆ. ಮತ್ತೆ ಅದೇ ರೀತಿಯಾಗಿ ಈ ಪ್ರೀವಿಯಸ್ ಸ್ಟೆಪ್ಸ್ಗಳಲ್ಲಿ ಏನೇನು ಫುಟ್ಫಾಲ್ಗಳಿದಾವೆ ಅಥವಾ ಲಿಮಿಟೇಷನ್ಸ್ಗಳಿದಾವೆ, ಪ್ರಾಬ್ಲಮ್ಸ್ಗಳೇನಿದಾವೆ ಅದಕ್ಕೆ ಸೊಲ್ಯೂಷನ್ನ ಹುಡುಕೊಂಡು ಅಥವಾ ಸೊಲ್ಯೂಷನ್ಗಳನ್ನ ಪಡೆದುಕೊಂಡು ಅವುಗಳನ್ನ ನಿವಾರಿಸುವ ನಿಟ್ಟಿನಲ್ಲಿ ಏನೇನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅದು ಫಾಲೋ ಅಪ್ ಅಂಡ್ ರಿವಿಷನ್ ಅಲ್ಲಿ ನಾವು ಕಂಡುಕೊಳ್ಬಹುದು. ಇನ್ ಡೀಟೇಲ್ ಆಗಿ ಈ ಸ್ಟೆಪ್ಗಳನ್ನ ಕಲಿತಾ ಹೋಗೋಣ. ಸ್ಟೆಪ್ 1 ಈಸ್ ಐಡೆಂಟಿಫಿಕೇಶನ್ ವರ್ಕ್ ಅಂತ ಹೇಳ್ತಾರೆ. ದ ವೆರಿ ಫಸ್ಟ್ ಸ್ಟೆಪ್ ಇನ್ ಆರ್ಗನೈಸಿಂಗ್ ಇಸ್ ಟು ಐಡೆಂಟಿಫೈ ಟು ವರ್ಕ್ ಟು ಬಿ ಡನ್.
It refers to listing down various activities to be performed. This listing is done on the basis of a course of action laid down in the planning and in the direction of achievement of organizational goal. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಅಂದರೆ ಆರ್ಗನೈಸಿಂಗ್ ಪ್ರೊಸೆಸ್ಸಲ್ಲಿ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಫರ್ಮು ಎಕ್ಸ್ ಅನ್ನೋ ಪ್ರಾಡಕ್ಟ್ಗಳನ್ನ ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಎಕ್ಸ್ ಪ್ರೊಡಕ್ಷನಲ್ಲಿ ಮುಂದಿನ ವರ್ಷದಲ್ಲಿ ಏನು ಗುರಿಗಳನ್ನ ಹಾಕೊಂಡಿರುತ್ತೆ, ಸೇಲ್ಸ್ಗಳನ್ನ ಜಾಸ್ತಿ ಮಾಡಬೇಕು. ಒಂದು ಪ್ರಾಡಕ್ಟ್ಗಳನ್ನ ಸೇಲ್ಸ್ಗಳನ್ನ ಜಾಸ್ತಿ ಮಾಡಿ ಅದಕ್ಕೆ ತಕ್ಕಂತೆ ಅತಿ ಹೆಚ್ಚಿನ ಲಾಭವನ್ನು ನಾವೇನು ಮಾಡಬೇಕು, ಅಚೀವ್ ಮಾಡಬೇಕು. ಇದು ಒಂದು ಗುರುತಿಸೋದು. ಐಡೆಂಟಿಫಿಕೇಶನ್ ಆಫ್ ವರ್ಕ್ ಅಂದರೆ ಏನು ಕೆಲಸ ಏನಂದ್ರೆ ಒಂದು ಸೇಲ್ಸ್ನ ಜಾಸ್ತಿ ಮಾಡಿ ಅಥವಾ ಹೆಚ್ಚಿನ ಮೊತ್ತದ ಪ್ರೊಡಕ್ಷನ್ ಮಾಡಿ ಸೇಲ್ಸ್ ಆಗುವಂತೆ ಮಾಡಿ ನಾವೇನು ಮಾಡಬೇಕು, ಲಾಭವನ್ನು ಗಳಿಸಬೇಕು. ಇದು ಐಡೆಂಟಿಫಿಕೇಶನ್ ಆಫ್ ವರ್ಕ್. ಇಲ್ಲಿ ಏನಾಯಿತು, ಲಾಭವನ್ನು ಗಳಿಸಬೇಕು, ಅದಕ್ಕೆ ತಕ್ಕಂತೆ ಲಾಭಕ್ಕೆ ತಕ್ಕಂತೆ ಸೇಲ್ಸ್ಗಳನ್ನ ಜಾಸ್ತಿ ಮಾಡುವಂಥದ್ದು. ಸೇಲ್ಸ್ ಜಾಸ್ತಿ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಹೌದಲ್ವ? ಇದು ಐಡೆಂಟಿಫಿಕೇಶನ್ ಆಫ್ ವರ್ಕ್. ಈ ವರ್ಕ್ಗಳನ್ನ ಪ್ಲಾನಿಗೆ ತಕ್ಕಂತೆ ಏನೇನೆಲ್ಲ ಆ ಪ್ಲಾನಿಗೆ ತಕ್ಕಂತೆ ಲಾಭವನ್ನು ಗಳಿಸುವುದಕ್ಕೆ ತಕ್ಕಂತೆ ಏನೇನೆಲ್ಲ ಆಕ್ಟಿವಿಟೀಸ್ಗಳನ್ನ ಮಾಡಬೇಕು, ಅದನ್ನ ಯೋಜನೆಗಳನ್ನ ಹಾಕೊಳ್ಳುವಂಥದ್ದು, ಐಡೆಂಟಿಫಿಕೇಶನ್ ಮಾಡುವಂಥದ್ದು. ರಿಸೋರ್ಸ್ನ ಹೇಗೆ ಕಲೆಕ್ಷನ್ ಮಾಡಬೇಕು, ಅದಕ್ಕೆ ತಕ್ಕಂತೆ ಏನೇನೆಲ್ಲ ವರ್ಕ್ಗಳನ್ನ ಮಾಡಬೇಕು, ಸರ್ಟನ್ ಟೈಪ್ ಆಫ್ ವರ್ಕ್ನ ಮಾಡಬೇಕು, ಅದನ್ನು ಯೋಜನೆಗಳನ್ನ ಪ್ಲಾನ್ಗಳನ್ನ ಮಾಡುವಂಥದ್ದು. ಇದು ಫಸ್ಟ್ ಸ್ಟೆಪ್ ಅಂತ ಹೇಳ್ತಾರೆ. ನೆಕ್ಸ್ಟು ಸ್ಟೆಪ್ 2, ಕಲೆಕ್ಷನ್ ಆಫ್ ಪೀಪಲ್ ಆ್ಯಂಡ್ ರಿಸೋರ್ಸಸ್. ಇಟ್ ಇನ್ವಾಲ್ವ್ಸ್ ಬ್ರಿಂಗಿಂಗ್ ಪ್ರೊಡಕ್ಟಿವ್ ರಿಸೋರ್ಸ್ ಲೈಕ್ ಹ್ಯೂಮನ್, ಫೈನಾನ್ಷಿಯಲ್, ಫಿಸಿಕಲ್, ಟೆಕ್ನಾಲಜಿಕಲ್ together at one place. The term place here should not be taken literally, as today there are a number of organizations which are operating in virtual and boundaryless environment. ಯಾವುದಾದ್ರೂ ಒಂದು ಆ್ಯಕ್ಷನ್ನ ಮಾಡಬೇಕು ಅಥವಾ ಒಂದು ಆ್ಯಕ್ಟಿವಿಟಿನ ಮಾಡಬೇಕು ಅನ್ನೋದ್ರ ಬಗ್ಗೆ ಐಡೆಂಟಿಫೈ ಆದ ನಂತರ ಆ ಆ್ಯಕ್ಟಿವಿಟಿನ ಮಾಡೋದಕ್ಕೆ ಏನೇನೆಲ್ಲ ರಿಸೋರ್ಸನ್ನ ಬೇಕು, ಹ್ಯೂಮನ್ ರಿಸೋರ್ಸಸ್ ಆದರೂ ಆಗಿರ್ಬೋದು, ಫೈನಾನ್ಷಿಯಲ್ ರಿಸೋರ್ಸಸ್ ಆದರೂ ಆಗಿರ್ಬೋದು, ಫಿಸಿಕಲ್ ರಿಸೋರ್ಸಸ್ ಆದರೂ ಆಗಿರ್ಬೋದು, ಮತ್ತು ಟೆಕ್ನಾಲಜಿಕಲ್ ರಿಸೋರ್ಸಸ್ ಆದರೂ ಆಗಿರ್ಬೋದು. ಅದನ್ನು ಆಯಾ ಕೆಲಸವನ್ನು ಒಂದೆಡೆ ಮಾಡೋಕ್ಕೆ ಅಥವಾ ಆ ಪ್ಲಾನ್ಗಳನ್ನ ಅಥವಾ ಆಬ್ಜೆಕ್ಟಿವ್ಗಳನ್ನ, ಗುರಿ ಸಾಧನಗಳಿಗೆ ಏನೇನೆಲ್ಲ ಬೇಕು, ಸಂಪನ್ಮೂಲಗಳನ್ನ ಆ ಸಂಪನ್ಮೂಲಗಳನ್ನ ಒಂದೆಡೆ ಸೇರಿಸುವಂಥ ಪ್ರಕ್ರಿಯೆ ಇದು ಸ್ಟೆಪ್ 2ನಲ್ಲಿ ಆಗುವಂಥದ್ದು. ಇಲ್ಲಿ ಪ್ಲೇಸ್ ಏನಿದೆ, ಈ ಪ್ಲೇಸು ವರ್ಚುವಲ್ ಆದರೂ ಆಗಿರ್ಬೋದು ಅಥವಾ ಫಿಸಿಕಲ್ ಆದರೂ ಆಗಿರ್ಬೋದು. ಇಂದಿನ ಮಾಡರ್ನ್ ಡೇಸ್ಗಳಲ್ಲಿ ಎಂಪ್ಲಾಯಿ ಏನಿದ್ದಾರೆ, ಹ್ಯೂಮನ್ ರಿಸೋರ್ಸ್ ಏನಿದೆ, ಅದು ಆನ್ಲೈನ್ ಜಾಬ್ ಮೂಲಕನಾದರೂ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಥಿಂಗ್ಸಲ್ಲಿ ಅಂದರೆ ಥ್ರೂ ನೆಟ್ ಬ್ಯಾಂಕಿಂಗು ಅಥವಾ ಟ್ರಾನ್ಸ್ಫರ್ ಆಫ್ ಮನಿ, ಇದೆಲ್ಲ ಆನ್ಲೈನ್ನಲ್ಲಿ ಆಗುವಂಥದ್ದು. ಇದನ್ನೆಲ್ಲ ಕೊಲಾಬ್ರೇಷನ್ನ ಮಾಡುವಂಥದ್ದು ಸ್ಟೆಪ್ 2ನಲ್ಲಿ. ನೆಕ್ಸ್ಟು ಡಿವಿಷನ್ ಆಫ್ ವರ್ಕ್ ಅಂತ ಹೇಳ್ತಾರೆ. ಒನ್ಸ್ ದ ಪ್ರೊಡಕ್ಟಿವ್ ರಿಸೋರ್ಸಸ್ ಆರ್ ಗ್ಯಾದರ್ಡ್, ದ ನೆಕ್ಸ್ಟ್ ಸ್ಟೆಪ್ ಇನ್ ದ division of work is to be done into the smaller set of similar activities, that is known as jobs. This process is called departmentalization. This step results in creation of different departments specialized in their work. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಒಂದು ವರ್ಕನ್ನ ಅಥವಾ ಒಂದು ಯಾವುದಾದ್ರೂ ಒಂದು ಗುರಿ ಸಾಧನೆಗಳಿಗೆ ಸಂಬಂಧಪಟ್ಟಂತೆ ಅಚೀವ್ ಮಾಡಬೇಕಾದ್ರೆ ಆ ವರ್ಕನ್ನ ಸಿಮಿಲರ್ ಆಕ್ಟಿವಿಟಿಗಳನ್ನ ಇರುವಂಥ ಒಂದು ಸ್ಮಾಲರ್ ಸೆಟ್ನ ಒಂದು ವರ್ಕ್ನ ವಿಂಗಡಣೆ ಮಾಡುವಂಥದ್ದು, ಡಿವಿಷನ್ನ ಮಾಡುವಂಥದ್ದು. ಈಗ ಯಾವುದಾದ್ರೂ ಒಂದು ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ ಅಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಮಾಡಿ ಮುಗಿಸೋಕೆ ಅಸಾಧ್ಯವಾದ ನಿಟ್ಟಿನಲ್ಲಿ, ಅಸಾಧ್ಯವಾಗುವ ಒಂದು ದೃಷ್ಟಿಯಿಂದ ಆ ವರ್ಕ್ನ ನಾವೇನು ಮಾಡಬೇಕು, ಸ್ಮಾಲ್ ಪೀಸಸ್ ಆಫ್ ವರ್ಕ್ನ ಡಿವೈಡ್ ಮಾಡಿ ಅದಕ್ಕೆ ತಕ್ಕಂತೆ ಡಿಪಾರ್ಟ್ಮೆಂಟ್ಗಳಿಗೆ ಆ ವರ್ಕ್ನ, ಆ ಸ್ಮಾಲ್ ಪೀಸಸ್ ಆಫ್ ವರ್ಕ್ನ ಜವಾಬ್ದಾರಿಯನ್ನು ವಹಿಸುವಂಥದ್ದು. ಮತ್ತು ಅದೇ ರೀತಿಯಾಗಿ
ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗೆ ತಕ್ಕಂತೆ ಸ್ಪೆಷಲೈಸೇಷನ್ ಇರುವಂಥ ಒಂದು ವರ್ಕರ್ಗಳನ್ನ ಡಿಪ್ಯೂಟ್ ಮಾಡುವಂಥದ್ದು. ಆಯಿತಾ? ನೆಕ್ಸ್ಟು ಅಲೋಕೇಶನ್ ಆಫ್ ವರ್ಕ್ ಟು ಪೀಪಲ್. ಈ ಡಿವಿಷನ್ ಆಫ್ ವರ್ಕ್ ಆದ ನಂತರ ಸ್ಟೆಪ್ ಆದ ನಂತರ ಏನಿದೆ, ಒನ್ಸ್ ದ ಡಿಫರೆಂಟ್ ಸೆಟ್ ಆಫ್ critical activities are identified, it is important to create a skilled and set match, that is allocation of these jobs to people suited to perform them in the efficient manner. In this step, employees are allocated to different department under a man as head ಅಂತಾನೆ ಹೇಳ್ಬೋದು. ಇಲ್ಲಿ ಡಿವಿಷನ್ ಆಫ್ ವರ್ಕ್ ನಾವು ನೋಡಿದ್ವಿ, ಒಂದು ವರ್ಕ್ಗಳನ್ನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ವಹಿಸುವಂಥದ್ದು. ಈಗ ಯಾವುದಾದ್ರೂ ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕಂತೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಮತ್ತು ವರ್ಕಿಂಗ್ ಡಿಪಾರ್ಟ್ಮೆಂಟು ಮತ್ತು ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟು ಇವನ್ನೆಲ್ಲ ಡಿಪೋಟ್ ಮಾಡುವಂಥದ್ದು ಅಥವಾ ಡಿವಿಷನ್ನ ಮಾಡುವಂಥದ್ದು. ಆಯಾ ಡಿವಿಷನಿಗೆ ತಕ್ಕಂತೆ ಒಬ್ಬ ಮ್ಯಾನೇಜರ್ನ ನೇಮಕ ಮಾಡಿ ಆಯಾ ಡಿಪಾರ್ಟ್ಮೆಂಟಿಗೆ ತಕ್ಕಂತೆ ಏನೇನೆಲ್ಲ ಕೆಲಸಗಳನ್ನ ಆಗ್ತಾಯಿದೆ ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಆಯಿತಾ? ಈ ಸ್ಪೆಷಲೈಸ್ಡ್ ವರ್ಕಿಗೆ ತಕ್ಕಂತೆ ಆ ಸ್ಪೆಷಲೈಸೇಷನ್ನ ಪಡೆದಿರುವಂಥ ಅಥವಾ ಎಫಿಷಿಯೆಂಟ್ ಆಯಾ ಕೆಲಸಕ್ಕೆ ತಕ್ಕಂತೆ ಎಫಿಷಿಯೆಂಟಾಗಿ ವರ್ಕ್ ಮಾಡುವಂಥ ಒಂದು ಪೀಪಲ್ ಯಾರಿದ್ದಾರೆ, ವರ್ಕರ್ಸ್ಗೆ ಯಾರಿದ್ದಾರೆ, ಆಯಾ ಕೆಲಸವನ್ನು ಒಪ್ಪಿಸುವಂಥ ಒಂದು ಸ್ಟೆಪ್ ಅಂತ ನಾವೇಂತ ಕರಿತೀವಿ ಅಲೋಕೇಶನ್ ಆಫ್ ವರ್ಕ್ ಟು ದ ಪೀಪಲ್. ಈ ಸ್ಟೆಪ್ಪಲ್ಲಿ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ 5 is creating authority, responsibility, relationship. This is basically answering the questions who has to report to whom, who is accountable to whom, and so on. It results in creation of organizational hierarchy which further defines the structure of the organization. Creation of authority, responsibility, relationships helps avoid any duplication of work effort, bring in role clarity and accountability ಅಂತ ಹೇಳ್ತಾರೆ. ಅಥಾರಿಟಿ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಯಾರ ಕೈ ಕೆಳಗೆ ಎಷ್ಟು ಜನ ವರ್ಕ್ ಮಾಡಬೇಕು ಅಥವಾ ನಾವು ಒಬ್ಬ ವರ್ಕರ್ಗೆ ವಹಿಸಿದಂಥ ಒಂದು ವರ್ಕ್ನ ಸ್ಪೆಷಲೈಸ್ಡ್ ವರ್ಕ್ನ ಯಾರಿಗೆ ಆ ವರ್ಕ್ ಏನಿದೆ ಎಷ್ಟು ಮುಗಿಸಿದೆ ಅಥವಾ ಎಷ್ಟು ಕಂಪ್ಲೀಟ್ ಆಗಿದೆ ಅದನ್ನು ರಿಪೋರ್ಟ್ ಯಾರಿಗೆ ರಿಪೋರ್ಟ್ ಮಾಡಬೇಕು. ಅದೇ ರೀತಿಯಾಗಿ ರೆಸ್ಪಾನ್ಸಿಬಿಲಿಟಿ ಅಂದರೆ ಆ ವರ್ಕ್ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಈ ವರ್ಕ್ನ ಈ ಸರ್ಟನ್ ಟೈಮಲ್ಲಿ ಅಥವಾ ಸರ್ಟನ್ ಟೈಮ್ ಡ್ಯೂರೇಷನಲ್ಲಿ ಮಾಡಿ ಮುಗಿಸ್ಬೇಕು. ಆ ಮಾಡಿ ಮುಗಿಸಿದ ನಂತರ ಯಾರಿಗೂ ರಿಪೋರ್ಟ್ ಮಾಡಬೇಕು, ಅದನ್ನು ಕ್ರಿಯೇಟ್ ಮಾಡುವಂಥದ್ದು, ರೆಸ್ಪಾನ್ಸಿಬಿಲಿಟಿನ ಕ್ರಿಯೇಟ್ ಮಾಡುವಂಥದ್ದು. ಮತ್ತು ಅದೇ ರೀತಿಯಾಗಿ ಅಥಾರಿಟಿ ಅಂದರೆ ತನ್ನ ಕೈ ಕೆಳಗೆ ಅಥವಾ ಯಾವುದಾದ್ರೂ ಸೂಪರ್ವೈಸರ್ ಅಥವಾ ಟಾಪ್ ಲೆವೆಲ್ ಅಥವಾ ಮಿಡಿಲ್ ಲೆವೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಅವರ ಅಂಡರಲ್ಲಿ ವರ್ಕ್ ಏನಿದೆ ಅದನ್ನು ರಿಪೋರ್ಟ್ನ ತೆಗೆದುಕೊಳ್ಳುವಂಥದ್ದು. ಅದರ ಮೂಲಕ ಆ ವರ್ಕ್ ಸರಿಯಾಗಿ ಆಗ್ತಾ ಇದೆಯೋ ಅಥವಾ ಸರಿಯಾದ ವೇನಲ್ಲಿ ಅಥವಾ ಸರಿಯಾದ ಟೈಮ್ ಡ್ಯೂರೇಷನಲ್ಲಿ ಕಂಪ್ಲೀಟ್ ಆಗ್ತಾ ಇದೆಯೋ ಇಲ್ವಾ ಅದನ್ನು ಗಮನ ವಹಿಸುವಂಥ ಅಥವಾ ಸೂಪರ್ವೈಸ್ ಮಾಡುವಂಥ ಒಂದು ಆ್ಯಕ್ಟಿವಿಟಿಯನ್ನು ಕ್ರಿಯೇಟ್ ಮಾಡುವಂಥದ್ದು. ಅದೇ ರೀತಿಯಾಗಿ ಈ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿನ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡೋದ್ರಿಂದ ಯೂಸಸ್ ಏನಾಗುತ್ತೆ, ಡುಪ್ಲಿಕೇಶನ್ ಆಫ್ ಎಫರ್ಟ್ ಏನನ್ನು ನಾವೇನು ಮಾಡ್ಬೋದು ಅವಾಯ್ಡ್ ಮಾಡ್ಬೋದು. ಅದೇ ರೀತಿಯಾಗಿ ಒಬ್ಬ ರೋಲ್ ಏನಿದೆ, ಒಬ್ಬ ಲೀಡಿಂಗ್ ಅಥವಾ ಫೈನಾನ್ಷಿಯಲ್ ಮ್ಯಾನೇಜರ್ ಏನಿದೆ, ಡಿಫ್ರೆಂಟ್ ಡಿವಿಷನ್ ಆಫ್ ವರ್ಕ್ ನಾವೇನಂತ ಕರಿತೀವಿ, ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಅದಕ್ಕೆ ತಕ್ಕಂತೆ ಆಯಾ ಕೆಲಸ ಅಥವಾ ಆಯಾ ಡಿವಿಷನ್ನ ಕೆಲಸ ಯಾರಿಗೆ ರಿಪೋರ್ಟ್ ಮಾಡಬೇಕು ಅದನ್ನು ಅಲ್ಲಿ ಕ್ಲಾರಿಟಿ ಬರುತ್ತೆ. ಆ ಕ್ಲಾರಿಟಿ ಬಂದಾಗ ಎರಡೆರಡು ಕೆಲಸ ಅಥವಾ ಡುಪ್ಲಿಕೇಶನ್ ಆಫ್ ವರ್ಕ್ ನಾವು ಅವಾಯ್ಡ್ ಮಾಡೋದಕ್ಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಈಸ್ allocation of resources. In this step, each department is allocated with physical resources such as money, material, machine. Here the budget for each department is laid down and resources are allocated based on the goals and objective. Books are maintained in the order to keep a count of resources being issued to different departments.
ಈಗ ಯಾವುದಾದ್ರೂ ಆಗ ನಂತರ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಮತ್ತು ಡಿವಿಷನ್ ಆಫ್ ವರ್ಕು ಎಲ್ಲ ವರ್ಕ್ ಅಲೋಕೇಶನ್ ಆದ ನಂತರ ಆ ವರ್ಕ್ ಸಟನ್ ವರ್ಕ್ ಪ್ಲಾನ್ಡ್ ವರ್ಕ್ನ ಅಚೀವ್ ಮಾಡೋಕ್ಕೆ ಏನೇನೆಲ್ಲ ರಿಸೋರ್ಸಸ್ನ ಬೇಕು ಅದನ್ನು ಒದಗಿಸುವಂಥದ್ದು, ಸಚ್ ಆಸ್ ಮನಿ, ಮೆಟೀರಿಯಲು ಮತ್ತು ಮಷಿನ್ಸು, ಮತ್ತು ಪ್ರೊಡಕ್ಷನ್ ಕಂಪ್ನಿಯಲ್ಲಿ ಏನೇನೆಲ್ಲ ಬೇಕು, ರಾ ಮೆಟೀರಿಯಲು, ಮನಿ, ಅದಕ್ಕೆ ತಕ್ಕಂತೆ ಮಷಿನ್ನ ತರಬೇಕಂದ್ರೆ ಮನಿ, ಅದೇ ರೀತಿಯಾಗಿ ಹ್ಯೂಮನ್ ರಿಸೋರ್ಸ್ನ ಡಿಪೋರ್ಟ್ನ ಮಾಡುವಂಥದ್ದು. ಅದೇ ರೀತಿಯಾಗಿ ಆಯಾ ಆರ್ಗನೈಸೇಷನಲ್ ಗೋಲ್ ಇರ್ತಕ್ಕಂತೆ ಮತ್ತು ಆಬ್ಜೆಕ್ಟಿವ್ ಇರ್ತಕ್ಕಂತೆ ಏನೇನೆಲ್ಲ ರಿಸೋರ್ಸಸ್ನ ಬೇಕು ಅದಕ್ಕೆ ತಕ್ಕಂತೆ ಈಚ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಮಟ್ಟದ ಅಥವಾ ಎಷ್ಟು ರಿಸೋರ್ಸಸ್ ಬೇಕು ಅದನ್ನೆಲ್ಲ ಅಲೋಕೇಶನ್ನ ಮಾಡುವಂಥದ್ದು. ಈ ಅಲೋಕೇಶನ್ ರಿಸೋರ್ಸ್ ಅಲೋಕೇಶನ್ ಇರ್ತಕ್ಕಂಥ ಏನೇನೆಲ್ಲ ಯೂಸ್ ಮಾಡಿದ್ದಾರೆ ಅಥವಾ ಯೂಸ್ ಮಾಡಿದ್ದಾರೆ ಮತ್ತು ಎಷ್ಟು ಮೊತ್ತದ ರಿಸೋರ್ಸಸ್ಸನ್ನು ಡಿಪೋಟ್ ಮಾಡಿದ್ದಾರೆ ಅದನ್ನು ಕೌಂಟ್ ಮಾಡೋಕ್ಕೆ ಬುಕ್ಸ್ನ ಮೇಂಟೈನ್ ಮಾಡುವಂಥದ್ದು. ಒಂದು ಡಿಪಾರ್ಟ್ಮೆಂಟ್ ಇಷ್ಟು ಖರ್ಚಾಗಿದೆ, ಅಥವಾ ಯಾವುದಾದ್ರೂ ಒಂದು ಮೆಟೀರಿಯಲ್ನ ಇಷ್ಟು ಮೊತ್ತದ ಮೆಟೀರಿಯಲ್ನ ಅಥವಾ ಇಷ್ಟು ಮೆಷಿನ್ಗಳನ್ನ ಯೂಸ್ ಮಾಡಿಕೊಳ್ಳಲಾಗಿದೆ, ಅದನ್ನು ಲೆಕ್ಕ ಅಕೌಂಟಬಿಲಿಟಿ ತೋರಿಸೋದ್ರಿಂದ ಅಥವಾ ಇಷ್ಟು ಮೊತ್ತದ ಹಣವನ್ನು ಖರ್ಚು ಮಾಡಾಗಿದೆ ಇದನ್ನು ಮೇಂಟೈನ್ ಮಾಡೋಕ್ಕೆ ಒಂದು ಬುಕ್ಕನ್ನು ಮೇಂಟೈನ್ ಮಾಡುವಂಥದ್ದು. ಶೆಡ್ಯೂಲಿಂಗ್ ಆಫ್ ಆಕ್ಟಿವಿಟೀಸ್, ಈ ಎಲ್ಲ ಸ್ಟೆಪ್ಗಳನ್ನ ಆದ ನಂತರ ಆ್ಯಕ್ಚುಯಲ್ ಇಂಪ್ಲಿಮೆಂಟೇಷನ್ ಆಫ್ ಆರ್ಗನೈಸಿಂಗ್ ಅಂದರೆ ಈ ಸ್ಟೆಪ್ಪಲ್ಲಿ ಆಗುತ್ತೆ. ಇನ್ ದಿಸ್ ಸ್ಟೆಪ್ ಟೈಮ್ ಆಫ್ ಕಂಪ್ಲೀಷನ್ ಆಫ್ ಈಚ್ ಆಕ್ಟಿವಿಟೀಸ್ ಈಸ್ ಸ್ಪೆಸಿಫೈಡ್. ಶೆಡ್ಯೂಲ್ಸ್ ಆರ್ ಲೇಡ್ ಡೌನ್ ಇನ್ ಸಚ್ ಎ ಮ್ಯಾನರ್ ದಟ್ ಇಟ್ ಫೆಸಿಲಿಟೇಟ್ಸ್ ಕೋಆರ್ಡಿನೇಷನ್ ಇನ್ ವರ್ಕಿಂಗ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತಾರೆ. ಇಲ್ಲಿ ಹಣವನ್ನು ಒದಗಿಸಿದಾಯಿತು ಮತ್ತು ಡಿವಿಷನ್ ಆಫ್ ವರ್ಕ್ ಮಾಡಿದಾಯಿತು, ಐಡೆಂಟಿಫಿಕೇಶನ್ ಎಲ್ಲ ಆದ ನಂತರ ಆ್ಯಕ್ಚುಯಲ್ ವರ್ಕ್ನ ಇಲ್ಲಿ ಪರ್ಫಾರ್ಮ್ ಮಾಡುವ ರೀತಿಯಲ್ಲಿ ಡಿಸಿಷನ್ನ ತಗೊಳ್ಳಲಾಗುತ್ತೆ. ಈ ಸ್ಪೆಷಲೈಸ್ಡ್ ಟೈಮ್ನಲ್ಲಿ ಇಂಥ ಟೈಮ್ ಲಿಮಿಟಲ್ಲಿ ಮಾಡಿ ಮುಗಿಸ್ಬೇಕು ಅನ್ನೋದ್ರ ಬಗ್ಗೆ ಶೆಡ್ಯೂಲ್ನ ಮಾಡುವಂಥದ್ದು. ನೆಕ್ಸ್ಟ್ ಫಾಲೋ ಅಪ್ ಆ್ಯಂಡ್ ರಿವಿಷನ್ ಅಂತ ಹೇಳ್ತಾರೆ. Organizing is a continuous process. Once organization structure is laid down, a continuous follow-up should be made to identify the loopholes and gaps. A good organization structure is one which is flexible and can be adapted as per the changes in environment. ಇಷ್ಟೆಲ್ಲ ಸ್ಟೆಪ್ಗಳನ್ನ ಆದ ನಂತರ ಇಷ್ಟೆಲ್ಲ ಸ್ಟೆಪ್ಗಳಲ್ಲಿ ಪ್ರಾಸೆಸ್ಸಲ್ಲಿ ಏನಾದರೂ ಲೂಪ್ ಹೋಲ್ಸ್ಗಳು ಏನಾದರೂ ಇದೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ನ ಅರೈಸ್ ಆದ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಸೊಲ್ಯೂಷನ್ನ ತಯಾರು ಮಾಡಿ ಏನೇನೆಲ್ಲ ಓವರ್ಕಮ್ ಮಾಡಬೇಕು, ಆ ಪ್ರಾಬ್ಲಮ್ ಇರ್ತಕ್ಕಂಥ ಏನೇನೆಲ್ಲ ನೆಕ್ಸ್ಟ್ ಕಮ್ಯುನಿಕೇಷನಲ್ಲಿ ಏನೇನೆಲ್ಲ ಯಾವ ರೀತಿಯಲ್ಲಿ ಓವರ್ಕಮ್ ಮಾಡಬೇಕು ಅದನ್ನೆಲ್ಲ ಫಾಲೋಅಪ್ನ ಮಾಡುವಂಥದ್ದು. ಮತ್ತು ಅದೇ ರೀತಿಯಾಗಿ ಒಂದು ಗುಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಒಂದು ಗುಣಲಕ್ಷಣ ಏನಂದರೆ ಎನ್ವೈರನ್ಮೆಂಟ್ ಇರ್ತಕ್ಕಂತೆ ಅಥವಾ ಚೇಂಜಿಂಗ್ ಎನ್ವೈರನ್ಮೆಂಟ್ ಇರ್ತಕ್ಕಂತೆ ವಾತಾವರಣಕ್ಕೆ ತಕ್ಕಂತೆ ತನ್ನನ್ನು ತಾನು ಏನು ಮಾಡಬೇಕು, ಬದಲಾವಣೆಗಳೇ ಒಳಪಡಬೇಕು ಅಥವಾ ಫ್ಲೆಕ್ಸಿಬಲ್ ರೀತಿಯಲ್ಲಿ ವರ್ಕ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಯಾವುದೇ ಅನ್ಸರ್ಟನ್ ಫ್ಯೂಚರಲ್ಲಿ ಏನಾದರೂ ಅನ್ಸರ್ಟನ್ ಥಿಂಗ್ಸ್ ಏನಾದರೂ ಆದರೆ ಅದನ್ನು ಒಗ್ಗಿಕೊಳ್ಳುವಂಥದ್ದು. ಅದಕ್ಕೆ ತಕ್ಕಂತೆ ರೆಸ್ಪಾನ್ಸನ್ನು ನೀಡುವ ನಿಟ್ಟಿನಲ್ಲಿ ಆ ಪ್ಲಾನ್ಗಳು ಏನಿದೆ, ಬಿಫೋರ್ ಐಡೆಂಟಿಫೈಡ್ ಪ್ಲಾನ್ಸ್ ಏನಿದೆ ಅಥವಾ ಗೋಲ್ಸ್ ಏನಿದೆ, ಗೋಲ್ಸು ಮತ್ತು ಆಬ್ಜೆಕ್ಟಿವ್ ಏನಿದೆ ಅದನ್ನು ಅಚೀವ್ ಮಾಡುವ ನಿಟ್ಟಿನಲ್ಲಿ ಹೆಲ್ಪ್ ಆಗುವ ರೀತಿಯಲ್ಲಿ ಫ್ಲೆಕ್ಸಿಬಲ್ ಆಗಿ ನಿರ್ವಹಿಸುವಂಥದ್ದು. ಇಷ್ಟು ಪ್ರಾಸೆಸ್ಗಳು, ಆರ್ಗನೈಸಿಂಗ್ ಪ್ರಾಸೆಸ್ಗಳು. ದಿಸ್ ಈಸ್ ಅಬೌಟ್ ವಾಟ್ ಆರ್ ದ ಆರ್ಗನೈಸಿಂಗ್ ಪ್ರೋಸೆಸ್ ಆ್ಯಂಡ್ ವಾಟ್ ಆರ್ ದ ಆಕ್ಟಿವಿಟೀಸ್ ಇನ್ಕ್ಲೂಡೆಡ್ ಇನ್ ಆರ್ಗನೈಸಿಂಗ್ ಪ್ರೋಸೆಸ್. ಆರ್ಗನೈಸಿಂಗ್ ಪ್ರೋಸೆಸ್ ಅಂದರೆ ನಥಿಂಗ್ ಬಟ್ ಈಗ ಪ್ಲಾನ್ಡ್ ಆಕ್ಟಿವಿಟೀಸ್ ಏನಿದೆ, ಈಗ ಆಲ್ರೆಡಿ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಇಂಥ ಗುರಿ ಸಾಧನೆಗಳು ಅಥವಾ ಏಮ್ನ ಇಟ್ಕೊಂಡಿರುತ್ತೆ, ಅದನ್ನು ಅಚೀವ್ ಮಾಡೋಕ್ಕೆ ಏನೇನೆಲ್ಲ ಆಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರ್ತವೆ ಆರ್ಗನೈಸಿಂಗಲ್ಲಿ. ದಟ್ ಈಸ್ ಇನ್ ದ ವೇ ಆಫ್ ಹ್ಯೂಮನ್ ರಿಸೋರ್ಸ್ ಕಲೆಕ್ಷನ್ನು, ಮತ್ತು ಅದೇ ರೀತಿಯಾಗಿ ಫಿಸಿಕಲ್ ರಿಸೋರ್ಸಸ್ ಕಲೆಕ್ಷನ್ನು, ಮತ್ತು ಅದೇ ರೀತಿಯಾಗಿ ಅಲೋಕೇಶನ್ ಆಫ್ ರಿಸೋರ್ಸಸ್ಸು, ಮತ್ತು ಅದೇ ರೀತಿಯಾಗಿ ಅಕೌಂಟಬಿಲಿಟಿ ಮತ್ತು
ಅಥಾರಿಟಿನ ಡಿಪೋಟ್ನ ಮಾಡುವಂಥದ್ದು. ಇಷ್ಟೆಲ್ಲ ಆರ್ಗನೈಸೇಷನ್ ಪ್ರಾಸೆಸ್ಸು ಒಳಗೊಂಡಿರುತ್ತೆ. ಇಷ್ಟು ಆರ್ಗನೈಸೇಷನ್ ಪ್ರಾಸೆಸ್ ಬಗ್ಗೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.